ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವಿಚಾರ ಮಂಡನೆ ಆಗ್ತಾ ಇದೆ. ಭಾಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತರಿರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ನಾವು ಜಾತಿ ಗಣತಿ ಆಗಬೇಕು ಅನ್ನೋರು. ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರಿಗೆ ಎತ್ಕಟ್ಟೋದು, ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತರು. ಈಗಾಗಲೇ ಹಿಂದೂ ಮುಸ್ಲಿಮರ ಮಧ್ಯೆ ವಿಷಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು, ಹೋರಾಟಗಳು ಎಲ್ಲ ನಡೆದಿದೆ. ನೋಡೋಣ ಏನಾಗುತ್ತೋ. ಕಾಂಗ್ರೆಸ್ ಅವರು ದುರುಳರಿದ್ದಾರೆ, ಅವ್ರಿಗೆ ಇದೇ ಬೇಕಾಗಿರೋದು. ನೋಡೋಣ ಏನಾಗುತ್ತೆ ಮುಂದೆ. 17ರಂದು ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬಿಜೆಪಿ ವಿರುದ್ಧವೇ ಕಾಂಗ್ರೆಸ್ ಜನ ಅದು ನೋಡಿ, ಜನಾಕ್ರೋಶ ಅವರು ಯಾವುದಕ್ಕೆ ಮಾಡಬೇಕು ಅಂದರೆ ಇವರು ಕಾಂಟ್ರಾಕ್ಟರ್ಗಳೆಲ್ಲ ನೋಟಿಸ್ ಕೊಟ್ಟವರಲ್ಲ, ಅದಕ್ಕೆ ಅವರು ಸಭೆ ಮಾಡಬೇಕಾಯಿತು. 17ನೇ ತಾರೀಕು ಅವ್ರ ಸಭೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಇದುವರೆಗೂ 3 ಬಾರಿ ಇಲಾಖೆಗಳೇ ಕೊಟ್ಬಿಟ್ಟಿದ್ದಾರೆ. PWD, ಅರ್ಬನ್ ಡೆವಲಪ್ಮೆಂಟು, ಮುಖ್ಯಮಂತ್ರಿಗಳ ಖಾತೆ, ಎಲ್ಲ ಯಾವ್ಯಾವ ಖಾತೆಯಲ್ಲಿ ಲೂಟಿ ನಡೀತಾ ಇದೆ. ಇವತ್ತು ಏನು ಸೀನಿಯಾರಿಟಿ ಇದೆ, ಆ ಸೀನಿಯಾರಿಟಿ ಕ್ಯೂ ಬಿಟ್ಟು ಮುಂದೆ ಬಂದರೆ ಅವ್ರಿಗೆ ಅಲ್ಲೇ ಸ್ಪಾಟಲ್ಲಿ ಟಕ್ ಅಂತ 10% ಎಕ್ಸ್ಟ್ರಾ ಕೊಟ್ಬಿಟ್ರೆ ಅವ್ರಿಗೆ ಬಿಲ್ಲು ಸ್ಯಾಂಕ್ಷನ್ ಆಗೋದು. ಅಂದರೆ ಭ್ರಷ್ಟಾಚಾರ ಪೂರ್ತಿ, ಮಂತ್ರಿಯಿಂದ ಹಿಡಿದು ಅವರ ಕುಟುಂಬದವರೆಲ್ಲ ಇವಾಗ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ. ಅಬ್ಕಾರಿ ಇಲಾಖೆದು ಬರ್ತಾ ಇದೆ, ಅವರ ಮಗನೇ ಲೂಟಿ ಮಾಡ್ತಾ ಇರೋದು. ಅವ್ರು ಹೇಳಿದ್ರೆ ಕೊಡ್ತೀರಿ ನಿಮಗೆ ಲೈಸೆನ್ಸು ಅನ್ನೋದು. ಇವೆಲ್ಲ ನೋಡ್ತಾ ಇದ್ದೀವಿ. ಇಷ್ಟಾದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಒಂದು ಗೌರವ ಬೇಕಲ್ಲ. ಮುಖ್ಯಮಂತ್ರಿಗಳಾಗಿ ಇಷ್ಟೆಲ್ಲ ಮಂತ್ರಿಗಳ ಮೇಲೆ ಆಪಾದನೆ ಬರ್ತಾ ಇದೆ, ಅದ್ರ ಬಗ್ಗೆ ಚಕಾರ ಮಾತೇ ಎತ್ತಲ್ಲ. ನಮ್ಮದು ಕ್ಲೀನ್ ಸರ್ಕಾರ ಅಂತದೆ. ಕ್ಲೀನ್ ಅಲ್ಲ, ಪೆನಾಲ್ ಹಾಕಿ ಸತ್ಯ ಅನ್ನೋದನ್ನು ತೊಳೆದ್ಬಿಟ್ಟಿದ್ದಾರೆ. ಸತ್ಯ ಅನ್ನೋದು, ನ್ಯಾಯ ಅನ್ನೋದು ತೊಳೆದ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಪುಣ್ಯಕೋಟಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂದರೆ, ಈ ಕಾಂಗ್ರೆಸ್ ಅವರು ಕರಪ್ಷನ್ನೇ ನಮ್ಮ ದೇವರು, ಕರಪ್ಷನ್ನೇ ನಮ್ಮ ಬಂಧು ಬಳಗ ಅಂಥೇಳಿ ಆ ಸ್ಲೋಗನ್ನೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಅಷ್ಟು ವರ್ಸ್ಟು. ಕರ್ನಾಟಕದ ಇತಿಹಾಸದಲ್ಲಿ 60% ಕಮಿಷನ್ ಪಡೆದಿರುವಂಥ ಏಕೈಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈ ದುಡ್ಡೆಲ್ಲ ತಗೊಂಡೋಗಿ ಸಿದ್ದರಾಮಯ್ಯ ನವಂಬರಲ್ಲಿ ರಾಜೀನಾಮೆ ಕೊಡಬೇಕಲ್ಲ, ಅದಕ್ಕೆ ಕೊಡಬಾರ್ದು ಅಂತೇಳಿ ಈ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಕುರ್ಚಿ ಕಿತ್ಕೊಂಡೋಗೋಸ್ಕರ ಅವ್ರ ದುಡ್ಡು ಕಲೆಕ್ಟ್ ಮಾಡಿ ಅವರು ಕೊಡ್ತಾ ಇದ್ದಾರೆ. ಮಂತ್ರಿಗಳು ಏನಾನ ನವಂಬರಲ್ಲಿ CM ಬದಲಾವಣೆ ಆದರೆ ಕರಿಮಣಿ ಮಾಲೀಕ ಯಾರು ಅನ್ನೋದು ನವಂಬರಲ್ಲಿ ತೀರ್ಮಾನ ಆಗ್ತದೆ. ಆ ಕರಿಮಣಿ ಮಾಲೀಕ ಯಾರಾಗ್ತಾರೆ ಅನ್ನೋದು ಆ ಸಂದರ್ಭದಲ್ಲಿ ಮಂತ್ರಿ ಆಗೋಕ್ಕೆ ದುಡ್ಡು ಕೊಡಬೇಕಲ್ಲ ಮುಖ್ಯಮಂತ್ರಿ. ಅದಕ್ಕೆ ಇವು ಮಂತ್ರಿಗಳೆಲ್ಲ ಎದ್ದು ಬಿದ್ದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ಗೆ ಹೋಗಿ, ಅದು ಕಲೆಕ್ಷನ್ ಸೆಂಟರ್. ಮಂತ್ರಿಗಳ ಆಫೀಸಲ್ಲ, ಕಲೆಕ್ಷನ್ ಸೆಂಟರ್. ಅವರ ಬಂಧುಗಳೆಲ್ಲ ಕಲೆಕ್ಷನ್ ಏಜೆಂಟ್ಗಳು. ಸಂಪನ್ಮೂಲ ಕ್ರೋಢೀಕರಣ, ಒಳ್ಳೆ ಸಂಪನ್ಮೂಲ. ಇತಿಹಾಸದಲ್ಲಿ ನೋಡಿ, ಅವ್ರಿಗೆ 55,000 ಕೋಟಿ ಗ್ಯಾರಂಟಿಗೆ ಬೇಕಾಗಿರೋದು. 80,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಇವಾಗ ಹಾಕಿರೋ ಟ್ಯಾಕ್ಸ್ಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ 80,000 ಕೋಟಿ. ಕಸನೂ ಬಿಡ್ತಾ ಇಲ್ಲ. ಕಸದಿಂದ ರಸ ತೆಗಿತಾ ಇರೋವಂಥ ಕಳ್ಳರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಅವರು. ಕಸದಿಂದ ರಸ ತೆಗಿತಾರೆ, ಯಾರು ಕಂಡುಹಿಡಿದಿರಲಿಲ್ಲ ಅಂಥ ಕಳ್ಳರು ಇವತ್ತು ಕರ್ನಾಟಕದಲ್ಲಿದ್ದಾರೆ. ಅಲಿಬಾಬಾ ಮತ್ತು 40 ಕಳ್ಳರು ಅಂತ ಇದ್ರು. ಕರ್ನಾಟಕದಲ್ಲಿ ಆ 40 ಕಳ್ಳರು ಅಲಿಬಾಬನ ಕಾಲ ಅಲ್ಲ, ಕರ್ನಾಟಕದ ಈ ಕಾಂಗ್ರೆಸ್ ಕಾಲದಲ್ಲೇ ಆ 40 ಕಳ್ಳರು ಇಲ್ಲಿಗೆ ಬಂದ್ಬಿಟ್ಟವ್ರು, ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಂಗೆ ಅವರೆಲ್ಲ. ಸರ್, ನಾಳೆ JDSನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಪೋಸ್ಟರ್ ಅಭಿಯಾನ ಕೂಡ ಶುರು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೆಂಬಲ ಇದೆ JDSಗೆ. ನಮ್ಮದೇ ಅವ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀರಿ. ವಿಧಾನಸಭೆಯಲ್ಲಿ ಒಟ್ಟಿಗೆ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಮುಂದೆ ಚುನಾವಣೆ ಬಂದಾಗ ನಾವು ಒಟ್ಟಿಗೆ ಹೋಗ್ತೀರಿ. ಸಮನ್ವಯ ಸಮಿತಿ ಯಾವಾಗ ಮಾತಾಡ್ತೀನಿ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿ, ಅವ್ರ ಸಮಯ ತೆಗೆದುಕೊಂಡು ಮಾತಾಡ್ತೀರಿ. ಮಾತಾಡಿ ಯಾವ್ಯಾವ ಹೋರಾಟ ಹೋಗಬೇಕು, ಯಾವ್ಯಾವ ಹೋರಾಟ ಸಪ್ರೇಟ್ ಮಾಡಬೇಕು ಅನ್ನೋ ತೀರ್ಮಾನಗಳನ್ನು ಮಾಡ್ತೀರಿ. ಈಗ ಮೈಸೂರು ಹೋರಾಟ ಒಟ್ಟಿಗೆ ಹೋಗಿದ್ರಿ, ಅದನ್ನು ಯಾರು ಹೈಲೈಟ್ ಮಾಡೋದೇ ಇಲ್ಲ.
ಯಾವುದು ಹೋಗಲ್ಲ ಅದು ಮಾತ್ರ ಹೈಲೈಟ್ ಆಗ್ತಾ ಇದೆ. ಕುಮಾರಸ್ವಾಮಿಯವರು ನಮ್ಮ ಮಧ್ಯೆ ಇರುವಂಥ ಬಾಂಧವ್ಯಕ್ಕೆ ಯಾರೂ ಉಳಿ ಹಿಂಡಕ್ಕೆ ಸಾಧ್ಯ ಇಲ್ಲ. JDS ಮತ್ತು BJP ಮಧ್ಯೆ ಇರೋ ಬಾಂಧವ್ಯಕ್ಕೆ ಯಾರೂ ಉಳಿ ಹಿಂಡಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್. ಓಕೆ.